ಎಲ್ರಿಗೂ ನಮಸ್ತೆ ಕರ್ನಾಟಕ. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮನೆಯಿಂದನೇ ವ್ಲಾಗ್ ಮಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ ಒಂದು ಹೆಲ್ದಿ ಪ್ರಾಡಕ್ಟ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಸೋಣ ಅಂತ ಹೇಳಿಬಿಟ್ಟು. ಸೊ ನಾನು ಈ ಪ್ರಾಡಕ್ಟ್ನ 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದು ನಿಮಗೂ ತಿಳಿಸೋಣ ಅಂತ ಯಾವುದು ಅಂಥೇಳಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ಯಾವುದಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು, ಇದು ಮಿಲೆಟ್ ಹೆಲ್ತ್ ಮಿಕ್ಸ್ ಅಂಥೇಳಿ. ಇದನ್ನು ನಾನು ಇಂಡಿಯಾದಿಂದ ಬರ್ಬೇಕಾದ್ರೆ ತೊಗೊಂಬಂದಿದ್ದೀನಿ, ಹೋದ ವರ್ಷ ತಂದಿರೋದು. ಇನ್ನು ಇಷ್ಟು ಉಳ್ಕೊಂಡಿದೆ. ಆ್ಯಕ್ಚುಲಿ ಇದು ಪ್ರಾಡಕ್ಟ್ ಬಂದುಬಿಟ್ಟು ಅನಿ ಅವ್ರದ್ದು, ಅನಿ ಪ್ರಾಡಕ್ಟ್ ಅಂತ ಹೇಳಿಬಿಟ್ಟು ಸುಧಾ ಅಂಥೇಳಿ. ಸೊ ಅವರು ಮನೇಲೇ ಮಾಡ್ತಾರೆ, ಮನೇಲೇ ತಯಾರು ಮಾಡಿ ಫ್ರೆಶ್ ಆಗಿ ಅವಾಗಿಂದ ಅವಾಗೆ ತಯಾರು ಮಾಡಿ ಮಾರ್ತಾರೆ. ಸೊ ನಾನು ಈ ಪ್ರಾಡಕ್ಟ್ನ 4 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದೊಂದೇ ಅಲ್ಲ, ಕರಿ ಉದ್ದಿನಬೇಳೆ ಕೇಳಿರ್ತಾರೆ ನೀವು. ಸೊ ಆ ಕರಿ ಉದ್ದಿನಬೇಳೆ ಮತ್ತು ರೆಡ್ ರೈಸ್ ಮತ್ತು ಒಣ ಶುಂಠಿ ಹಾಕ್ಬಿಟ್ಟು ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಒಂದು ಪಾರಿಡ್ಜ್ ಅಂದರೆ ಒಂದು ಗಂಜಿ ಪುಡಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ಉಪ್ಪು ಹಾಕೊಂಡು ಕುಡಿಯೋವಂಥದ್ದು. ಸೊ ಅದು ಎಲ್ಲ ಖಾಲಿ ಆಗಿದೆ, ಆಲ್ಮೋಸ್ಟ್ ಎಲ್ಲ ಖಾಲಿ ಆಗಿದೆ. ಇದೊಂದೇ ಉಳ್ಕೊಂಡಿದೆ ನನಗೆ, ಹಾಗಾಗಿ ಯೂಸ್ ಮಾಡ್ತಾ ಇದ್ದೀನಲ್ಲ, ಸೊ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗಲಿ ಅಂತ ನಾನು ಈ ಪ್ರಾಡಕ್ಟ್ನ ತೋರಿಸ್ತಾ ಇರೋದು. ಅವ್ರ ಹೆಸರು ಸುಧಾ ಅಂಥೇಳಿ ಮಾಡ್ತಾ ಇರೋದು. ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತು ಡೀಟೇಲ್ಸ್ ಎಲ್ಲನೂ ಡಿಸ್ಪ್ಲೇಲಿ ಹಾಕ್ತಾ ಇರ್ತೀನಿ, ಜೊತೆಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇರೋರು ನೀವು ತಗೋಬೋದು. ಇದು ಮಿಲೆಟ್ ಹೆಲ್ತ್ ಮಿಕ್ಸ್ ಅಂತ ಹೇಳಿಬಿಟ್ಟು ಎಲ್ಲ ಥರದ ಸಿರಿಧಾನ್ಯಗಳಿಂದ ಮಾಡಿರ್ತಕ್ಕಂಥದ್ದು. ಕುಡು ಆಗಿರ್ಬೋದು, ಫಾಕ್ಸ್ ಮಿಲೆಟ್ ಆಗಿರ್ಬೋದು, ಅದೇ ಏನು ಸಿರಿಧಾನ್ಯಗಳಿದಾವಲ್ವ ಎಲ್ಲದು, ನವಣೆ ಆಗಿರ್ಬೋದು, ರಾಗಿ. ಸೊ ನನಗೆ ಕೆಲವೊಂದು ಹೆಸರು ಗೊತ್ತಿಲ್ಲ, ತಪ್ಪು ತಿಳ್ಕೊಬೇಡಿ. ಸೊ ಇಂಗ್ಲೀಷಲ್ಲಿ ಗೊತ್ತು, ಕನ್ನಡದಲ್ಲಿ ಅಷ್ಟು ಗೊತ್ತಿಲ್ಲ, ಹಾಗಾಗಿ ಹೇಳ್ತಾ ಇಲ್ಲ. ಅದ್ರ ಡೀಟೇಲ್ಸ್ ಎಲ್ಲ ನಾನು ಹಾಕ್ತಾ ಇರ್ತೀನಿ, ನೋಡ್ತಾ ಇರ್ಬೋದು ನೀವು. ಸೊ ಅದ್ರ ಜೊತೆಗೆ ಮಿಲೆಟ್ಸ್ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತಾರೆ. ಬಾದಾಮಿ, ಗೋಡಂಬಿ, ಏಲಕ್ಕಿ ಸ್ಮೆಲ್ ಅಂತೂ ನಾನು ತಂದು ಏನಿಲ್ಲ ಅಂದರೂ 1 ವರ್ಷ ಮೇಲೆ ಆಯಿತು. ಲಾಸ್ಟ್ ಜುಲೈಯಲ್ಲಿ ತಂದಿದ್ದು, ಈಗ ನವೆಂಬರು. ಇನ್ನೂ ಆ ಏಲಕ್ಕಿ ಘಮ ತುಂಬ ಚೆನ್ನಾಗಿದೆ. ಮಕ್ಕಳಿಗಂತೂ ತುಂಬಾ ಒಳ್ಳೇದಿದು. ನಾವು ಹೇಗಿದ್ರೂ ನಾರ್ಮಲ್ ಊಟ, ಅನ್ನ ಸಾರು, ಚಪಾತಿ, ದೋಸೆ ಇದಲ್ಲದೆ ಯಾವಾಗಲೂ ಜಸ್ಟ್ ಫಾರ್ ಎ ಚೇಂಜ್ ಬ್ರೇಕ್ಫಾಸ್ಟಿಗೆ ಈ ಥರ ಗಂಜಿ ಮಾಡಿಕೊಂಡು, ಇದ್ರದ್ದು ಗಂಜಿ ಮಾಡ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಬೆಲ್ಲ ಹಾಕೊಂಡಾದ್ರೂ ಮಾಡ್ಕೋಬೋದು, ಇಲ್ಲ ಅಂತಂದರೆ ಅದಕ್ಕೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕಿ ಉಪ್ಪು ಕಲಿಸ್ಕೊಂಡು, ಸ್ವೀಟ್ ಇಷ್ಟ ಇಲ್ಲ, ಸ್ವೀಟ್ ಬೇಡ ಅನ್ನೋರು ಸ್ವಲ್ಪ ಮಜ್ಜಿಗೆ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಂಡಾದ್ರೂ ಕುಡಿಬೋದು. ತುಂಬ ಚೆನ್ನಾಗಿರುತ್ತೆ, ಹೆಲ್ತಿಗೆ ತುಂಬಾ ಒಳ್ಳೆಯದು. ಎಸ್ಪೆಷಲಿ ಈಗಿನ ಕಾಲದಲ್ಲಿ ಸಿರಿಧಾನ್ಯಗಳನ್ನ ನಾವು ಯೂಸ್ ಮಾಡಲೇಬೇಕು, ಅದನ್ನು ಪ್ರಮೋಟ್ ಮಾಡಬೇಕು, ಅದನ್ನು ಬೆಳೆಸಬೇಕು. ಇಲ್ಲ ಅಂತಂದರೆ ಸಿರಿಧಾನ್ಯಗಳು ಅನ್ನೋದು ಇಲ್ದಂಗೆ ಆಗೋಗುತ್ತೆ. ಅಕ್ಕಿ, ಹೌದು, ನಾವು ಮುಂಚೆ ಕಾಲದಿಂದನೂ ಅಕ್ಕಿ ಯೂಸ್ ಮಾಡ್ಕೊಂಡು ಬರ್ತಾ ಇದ್ದೀವಿ. ಬಟ್ ಕಮಿಂಗ್ ಟು ವೀಟ್, ನಾವು ಈಗ ವೀಟ್ ಏನು ಯೂಸ್ ಮಾಡ್ತಾ ಇದ್ದೀವಿ, ಈಗ ನಾವು ಅಡಿಕ್ಟ್ ಆಗಿಬಿಟ್ಟಿದ್ದೀವಿ ಆ ವೀಟಿಗೆ. ಚಪಾತಿ, ಪೂರಿ ಬೇಕೇ ಬೇಕು ಕಂಪಲ್ಸರಿ ಮನೆಯಲ್ಲಿ. ನಾನು ಅದು ಒಳ್ಳೇದಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಕಂಪ್ಯಾರಿಟಿವ್ಲಿ ನಮ್ಮ ಮಿಲೆಟ್ಸಿಗೆ ಕಂಪೇರ್ ಮಾಡಿದರೆ ಅದು ಅಷ್ಟು ಒಳ್ಳೇದಲ್ಲ. ಯಾಕೆಂದರೆ ಗ್ಲೂಟೆನ್ ಕಂಟೆಂಟ್ ತುಂಬ ಇರುತ್ತೆ ವೀಟಲ್ಲಿ. ಬಟ್ ನಾನು ಇಷ್ಟ ಹೇಳ್ತಾ ಇದ್ದೀನಿ, ನಾನು ಚಪಾತಿ ಮಾಡಲೇಬೇಕು, ಪೂರಿ ಮಾಡಲೇಬೇಕು. ಬಟ್ ಏನಂತಂದರೆ ಆದಷ್ಟು ಅವಾಯ್ಡ್ ಮಾಡೋಣ ಅಂತ ನನ್ನ ಒಂದು ಮಾತು ಅಷ್ಟೇ, ಇನ್ನೇನಿಲ್ಲ. ಸೊ ಜೋಳ ಯೂಸ್ ಮಾಡ್ಬೋದು ನಾವು ಅದ್ರ ಬದಲಾಗಿ. ಸೊ ಹಾಗಾಗಿ ಈ ಮಿಲೆಟ್ ಹೆಲ್ತ್ ಮಿಕ್ಸ್ನ ನಿಮಗೆಲ್ಲ ಇಂಟ್ರಡ್ಯೂಸ್ ಮಾಡಿಸೋಣ ಅಂತ ನಾನು ಈ ವ್ಲಾಗ್ ಮಾಡ್ತಾ ಇರೋದು. ಇದು ಗಂಜಿ ಹೇಗೆ ಮಾಡಬೇಕು ಅಂತ ನಾನು ಹೇಳ್ತೀನಿ, ನಿಮಗೆ ತೋರಿಸ್ಕೊಡ್ತೀನಿ. ಸೊ ಒಂದು ಗಂಜಿ ರೀತಿಯಲ್ಲಾದರೂ ಮಾಡ್ಕೊಂಡು ಕುಡಿಬೋದು. ಇಲ್ಲ ಅಂತಂದರೆ ನಿಮಗೆ ಟೈಮ್ ಇಲ್ಲ, ಬೆಳಗ್ಗೆ ಸ್ಕೂಲಿಗೆ ಮಕ್ಕಳಿಗೆ ಲೇಟ್ ಆಗುತ್ತೆ ಅಂತ, ಅಥವಾ ನಿಮಗೆ ಆಫೀಸ್ಗೆ ಲೇಟ್ ಆಗುತ್ತೆ ಅಂದರೆ 1 ಲೋಟ ಬಿಸಿ ಹಾಲು ಮಾಡ್ಕೊಳ್ಳಿ, 1 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ಯಾಕೆಪ್ಪ ಅಂತಂದರೆ ಇದು ಆಲ್ರೆಡಿ ಹುರಿದಿರ್ತಾರೆ, ಅವರು ಹುರಿದೇ ಪುಡಿ ಮಾಡಿರ್ತಾರೆ. ಹಾಗಾಗಿ ನೀವು ಗಂಜಿ ಮಾಡ್ಕೊಂಡು ಕುಡಿಲೇಬೇಕಂತ ಏನಿಲ್ಲ. ಹಸಿ ವಾಸನೆ ಒಂದು ಚೂರೂ ಇರೋದಿಲ್ಲ. ಟ್ರಸ್ಟ್ ಮೀ, ತುಂಬ ಚೆನ್ನಾಗಿದೆ. ಬಿಸಿ ಹಾಲಲ್ಲೇ ಮಿಕ್ಸ್ ಮಾಡಿಕೊಂಡು ಕುಡಿಬೋದು. ಸೊ ಟೈಮ್ ಇಲ್ಲ ಅಂತಂದರೆ ಆ ಮೆಥಡ್ ಯೂಸ್ ಮಾಡ್ಕೊಳ್ಳಿ. ಟೈಮ್ ಇದೆ ಅಂತಂದರೆ ನಾರ್ಮಲ್ ನಾವು ರಾಗಿ ಮಾಲ್ಟ್ ಹೇಗೆ ಮಾಡ್ತೀವೋ ಅದೇ ಥರನೇ ಮಾಡ್ಕೊಂಡು ಕುಡಿಯುವಂಥದ್ದು. ಇದು ರಾಗಿ ಕೂಡ ಇರುತ್ತೆ, ಅದ್ರ ಜೊತೆಗೆ ಬೇರೆ ಸಿರಿಧಾನ್ಯಗಳು ಕೂಡ ಆ್ಯಡ್ ಮಾಡಿದ್ದಾರೆ. ಸೊ ನಾನೀಗ ಇದನ್ನು ಹೇಗೆ ಮಾಡಬೇಕು ಅಂತ ನಿಮಗೆ ತೋರಿಸ್ಕೊಡ್ತೀನಿ, ಬನ್ನಿ. ಮೊದಲೇದಾಗಿ ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಸೊ ನಾನಿಲ್ಲಿ 1 ಲೋಟ ನೀರು ತಗೊಂಡಿದ್ದೀನಿ. 1 ಲೋಟ ನೀರು ಹಾಕ್ಕೊಳ್ಳಿ. ಸೊ ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನಿಲ್ಲಿ ದೊಡ್ಡ ಸ್ಪೂನ್ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಇದು ನಾರ್ಮಲ್ ಚಿಕ್ಕ ಸ್ಪೂನ್ ಅಲ್ಲ, ದೊಡ್ಡ ಸ್ಪೂನ್. ಸೊ ಈ ದೊಡ್ಡ ಸ್ಪೂನಿಂದ
1 2 ಆಲ್ಮೋಸ್ಟ್ 2 ಸ್ಪೂನ್ ಹಾಕಿದ್ದೀನಿ. ಹೀಗೆ ಕಲಿಸ್ಬೋದು, ಏನು ತೊಂದರೆ ಇಲ್ಲ, ಗಂಟೇನಾಗೋದಿಲ್ಲ. ನಿಮಗೆ ಗಂಟಾಗುತ್ತೆ ಅಂತಂದರೆ ನೀವು ಈ 2 ಸ್ಪೂನ್ ಹಿಟ್ಟನ್ನು ಒಂದು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದು ಚಿಕ್ಕ ಬಟ್ಲಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೋದು. ಇದೇನು ಗಂಟಾಗೋದಿಲ್ಲ, ಯಾಕಂದರೆ ನಾವಿನ್ನೂ ನೀರು ಬಿಸಿ ಆಗಿಲ್ಲ, ಇನ್ನೂ ತಣ್ಣಗಿದೆ. ಸೊ ನೀವು ಬಿಸಿ ನೀರಿಗೆ ಹಾಕಿದರೆ ಗಂಟಾಗತ್ತೆ. ನೋಡಿ, ಈಸಿಯಾಗಿ ಮಿಕ್ಸ್ ಆಗೋಯ್ತು, ಒಂಚೂರು ಎಲ್ಲೂ ಗಂಟಿಲ್ಲ. ಸೊ ಇದನ್ನು ಒಂಚೂರು ಫ್ಲೇಮ್ ಕಮ್ಮಿ ಮಾಡ್ತೀನಿ. ಲೋ ಫ್ಲೇಮಲ್ಲೇ ಒಂದು 5 ನಿಮಿಷ ಇದು ಒಂದು ಕುದಿ ಬರುತ್ತೆ. ಒಂದು ಬಾಯ್ಲ್ ಬಂದ ತಕ್ಷಣ ನೀವು ಇದಕ್ಕೆ ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಮಜ್ಜಿಗೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಕುಡಿಬೋದು. ಬಟ್ ಮಜ್ಜಿಗೆ ಹಾಕ್ಕೊಳ್ಬೇಕಂದಾಗ ಇದು ಒಂದು ಸ್ವಲ್ಪ ತಣ್ಣಗಾಗಬೇಕು, ಯಾಕಂದರೆ ಬಿಸಿ ಇದ್ದಾಗ ಮಜ್ಜಿಗೆ ಹಾಕ್ಕೋಬಾರ್ದು. ಬೆಲ್ಲದ ಮಾಡ್ಕೊತೀರಾ ಅಂತಂದರೆ ಇದು ಒಂದು ಬಾಯ್ಲ್ ಬಂದ ತಕ್ಷಣ ನೀವು ಒಂದು ಅರ್ಧ ಲೋಟ ಹಾಲು ಹಾಕ್ಕೋಬೋದು. ನಿಮ್ಗೆ ಹಾಲು ಇಷ್ಟ ಇಲ್ಲ, ಹಾಲು ಬೇಡ ಅಂತಂದರೆ ಇದಕ್ಕೆ ಬೆಲ್ಲ ಸೇರಿಸ್ಕೊಂಡು ನೀವು ಕುಡಿಬೋದು. ಬಟ್ ನಾನು ಪ್ರೆಸೆಂಟ್ ಬೆಲ್ಲನೂ ಯೂಸ್ ಮಾಡ್ತಾ ಇಲ್ಲ. ನಾನು ಇದಾದಮೇಲೆ ಇದು ಗಂಜಿ ಆದಮೇಲೆ ಇದಕ್ಕೊಂದು ಸ್ವಲ್ಪ ಜೇನುತುಪ್ಪ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಸೊ ಬಿಸಿ ಇದ್ದಾಗ ಜೇನುತುಪ್ಪ ಯೂಸ್ ಮಾಡಬಾರ್ದು, ಇದು ಒಂದು ಸ್ವಲ್ಪ ಆರಬೇಕು. ಒಂದು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಜೇನುತುಪ್ಪ ಹಾಕ್ಕೊಂಡು ಕುಡಿಯೋದು. ಬೇಡ ಅಂತಂದರೆ ನೀವು ಬೆಲ್ಲ ಹಾಕ್ಕೊಂಡಂಗಿದ್ರೆ ಬೆಲ್ಲ ಹಾಕ್ಕೋಬೋದು. ನಾನು ಈ ಪ್ರಾಡಕ್ಟ್ನ 4 ವರ್ಷದಿಂದ ತೊಗೊತಾ ಇದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ಸುಧಾ ಅವ್ರ ಹತ್ರ ತುಂಬ ಚೆನ್ನಾಗಿದೆ ಇವ್ರ ಪ್ರಾಡಕ್ಟ್ಸ್. ಇದೊಂದೇ ಅಲ್ಲ, ಇದು ಮಿಲೆಟ್ ಹೆಲ್ತ್ ಮಿಕ್ಸ್ ಅಲ್ಲದೆ ಹೇಳ್ದಾಗೆ ಆಗಲೇ ಕರಿ ಉದ್ದಿನ ಬೇಳೆದು ಗಂಜಿ, ಇದು ತುಂಬ ಚೆನ್ನಾಗಿರುತ್ತೆ. ಅದು ಹೊಟ್ಟೆ ತುಂಬಿಬಿಡುತ್ತೆ ಒಂದು ಸ್ವಲ್ಪ ಕುಡಿದ ತಕ್ಷಣವೇ. ನೀವು ಅದಕ್ಕೆ ಬೇಕಂದರೆ ಗಂಜಿ ಮಾಡ್ಕೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಕೋಬೋದು. ಈರುಳ್ಳಿ ಒಗ್ಗರಣೆ ಕೊಟ್ಕೊಂಡು, ಅಥವಾ ನಿಮ್ಗೆ ಏನಾದ್ರು ತರಕಾರಿ ಬೇಕಂದರೆ ಆ ಥರ ತರಕಾರಿ ಒಗ್ಗರಣೆ ಕೊಟ್ಕೊಂಡು ಕುಡಿಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇವ್ರ ಹತ್ರ ಇನ್ನೊಂದು ಇದು ಹಾರ್ಸ್ ಗ್ರಾಮ್ ಪಾರಿಡ್ಜ್ ಬರುತ್ತೆ. ಅಂದರೆ ಇದು ನಾವು ಹುರುಳಿಕಾಳು ಅಂತ ಏನು ಹೇಳ್ತೀವಲ್ವ, ಸೊ ಹುರುಳಿಕಾಳಿಂದು ಇದೇ ಥರನೇ ಮಾಲ್ಟ್ ಪೌಡರ್ ಇರುತ್ತೆ, ಇದೇ ಥರ ಪೌಡ್ರೆ. ಎಸ್ಪೆಷಲಿ ಚಳಿಗಾಲಕ್ಕೆ ತುಂಬಾ ಒಳ್ಳೆಯದದು. ಚಳಿಗಾಲಕ್ಕೆ ಸ್ವಲ್ಪ ಹೀಟಿನ ಅಂಶ ನಮ್ಮ ದೇಹಕ್ಕೆ ಹೋಗಬೇಕು, ಹಾಗಾಗಿ ಹಾರ್ಸ್ ಗ್ರಾಮ್ ಪಾರಿಡ್ಜ್ ಅದನ್ನು ಅವೈಲೇಬಲ್ ಇದೆ. ಆ್ಯಕ್ಚುಲಿ ನಾನು ಲಾಸ್ಟ್ ಇಯರ್ ತಂದಿರೋದ್ರಿಂದ ನನ್ನ ಹತ್ರ ಯಾವ ಪ್ಯಾಕೆಟ್ಸು ಇಲ್ಲ, ಅವ್ರ ಪ್ರಾಡಕ್ಟ್ ಪ್ಯಾಕೆಟ್ಸು. ಯಾಕಂದರೆ ನಾನು ಅದು ಎಲ್ಲ ಕಟ್ ಮಾಡಿ ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಆ ಪ್ಯಾಕೆಟ್ಸ್ ಎಲ್ಲ ನಾನು ಡಿಸ್ಕಾರ್ಡ್ ಮಾಡಿದೆ, ಹಾಗಾಗಿ ನಿಮ್ಗೆ ತೋರ್ಸೋಕ್ಕಾಗ್ತಿಲ್ಲ. ಬಟ್ ಅವ್ರದ್ದು ಪ್ರಾಡಕ್ಟ್ ಫೋಟೋಸು ಮತ್ತು ವಿಡಿಯೋ ನಾನೆಲ್ಲ ಲಾಸ್ಟಲ್ಲಿ ಈ ವಿಡಿಯೋ ಎಂಡಿಂಗಲ್ಲಿ ಹಾಕಿರ್ತೀನಿ. ಅವ್ರ ಡೀಟೇಲ್ಸ್ ಎಲ್ಲ ಆ ಪ್ರಾಡಕ್ಟ್ ಮೇಲೆ ಇರುತ್ತೆ, ನೀವು ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ತುಂಬ ಚೆನ್ನಾಗಿ ಮಾತಾಡ್ತಾರೆ ಸುಧಾ ಅವರು. ಆ್ಯಕ್ಚುಲಿ ಅವರು ತಮಿಳ್ ಮಾತಾಡ್ತಾರೆ. ನೀವು ವಾಟ್ಸಪ್ ಮಾಡಿದರೆ, ಟೆಕ್ಸ್ಟ್ ಮಾಡಿದರೆ ಅವ್ರು ರಿಪ್ಲೈ ಮಾಡ್ತಾರೆ. ಇನ್ ಕೇಸ್ ನಿಮ್ಗೆ ತಮಿಳ್ ಬರುತ್ತೆ ಅಂದರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇಂಗ್ಲೀಷಲ್ಲೂ ಮಾತಾಡ್ಬೋದು, ತೊಂದರೆ ಇಲ್ಲ. ತುಂಬ ಒಳ್ಳೆ ಲೇಡಿ, ನೀಟಾಗಿ ಪೇಷನ್ಸಿಂದ ಮಾತಾಡ್ತಾರೆ. ಹಾಗೆ ಇನ್ನೊಂದು ಪಾಯಿಂಟ್ ಏನಂತಂದರೆ ಇದರಲ್ಲಿ ಈ ಪೌಡ್ರಲ್ಲಿ ನಟ್ಸ್ ಹಾಕಿರ್ತಾರೆ. ಸೊ ಗೋಡಂಬಿ, ಬಾದಾಮಿ ಎಲ್ಲ ಹಾಕಿರ್ತಾರೆ. ನಿಮಗೆ ಇನ್ ಕೇಸ್ ಏನಾದರೂ ಅಲರ್ಜೀಸ್ ಇದ್ದರೆ, ಯಾಕಂದರೆ ಕೆಲವ್ರ ಮಕ್ಕಳಿಗೆ ಅಲರ್ಜಿ ಇರುತ್ತೆ, ಕೆಲವ್ರಿಗೆ ಬಾದಾಮಿ ಆಗೋಲ್ಲ, ಕೆಲವ್ರಿಗೆ ಗೋಡಂಬಿ ಆಗೋಲ್ಲ, ಕೆಲವ್ರಿಗೆ ಏಲಕ್ಕಿ ಆಗೋದಿಲ್ಲ. ಸೊ ಹಾಗಿದ್ದಾಗ ನೀವು ಅವ್ರಿಗೆ ಹೇಳಿದರೆ ಅವರು ಸಪ್ರೇಟಾಗಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ ಆ ಪುಡಿನ. ಸೊ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಟ್ರೈ ಮಾಡಿ. ಅವ್ರ ಹತ್ರ 250 ಗ್ರಾಮ್ಸು ಇದು ಯಾವುದು ಹುರುಳಿಕಾಳು ಪುಡಿ ಪ್ಯಾಕೆಟ್ ಇರುತ್ತೆ. ಇನ್ನು ಮಿಕ್ಕಿದ್ದು 500 ಗ್ರಾಮ್ಸ್ ಮತ್ತು 1 kg ಪ್ಯಾಕೆಟ್ ಸಿಗುತ್ತೆ. ಒಂದು ಸತಿ ಟ್ರೈ ಮಾಡಿ, ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಸೊ ಹೆಣ್ಮಕ್ಳು ಮನೇಲಿ ಏನೋ ಒಂದು ಮಾಡ್ತಾ ಇದ್ದಾರೆ ಬಿಸ್ನೆಸ್ಸು, ಅದಂದರೆ ನಾವು ಪ್ರೋತ್ಸಾಹ ಮಾಡಬೇಕು. ಸೊ ಹಾಗಾಗಿ ನಾನು ಅವ್ರಿಗೆ ಒಂಚೂರು ನನ್ನ ಕಡೆಯಿಂದ ಏನಾದರೂ ಹೆಲ್ಪ್ ಆಗಲಿ ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ.
ವಿಡಿಯೋ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ. ಈಗ ಒಂದು ಬಾಯ್ಲ್ ಬರ್ತಾ ಇದೆ. ನೋಡಿ, ಇದು ಆಲ್ಮೋಸ್ಟ್ ಆಗಕ್ಕೆ ಬಂದಿದೆ. ಇನ್ನೊಂದು 2 ನಿಮಿಷದಲ್ಲಿ ಆಗಿಬಿಡುತ್ತೆ. ಇದನ್ನು ನಮ್ಮ ಅಪ್ಪ ಅಮ್ಮನೂ ಯೂಸ್ ಮಾಡ್ತಾ ಇದ್ದಾರೆ. ಅವರಿಗೆ ತುಂಬ ಹೆಲ್ಪ್ಫುಲ್ ಆಗಿದೆ. ಯಾಕಂತಂದರೆ ಬೆಳಗ್ಗೆ ಮನೇಲಿ ಪೂಜೆ ಎಲ್ಲ ಆಗೋಷ್ಟರಲ್ಲಿ ಲೇಟ್ ಆಗುತ್ತೆ. ಸೊ ತಿಂಡಿ ಮಾಡೋದು ಲೇಟ್ ಆಗುತ್ತೆ. ಆ ಟೈಮಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಕಾಫಿ ಎಲ್ಲ ಕುಡಿಯೋ ಬದಲು ಇದನ್ನೊಂದು ಲೋಟ ಕುಡಿದ್ಬಿಡ್ತಾರೆ ನಮ್ಮಪ್ಪ. ಸೊ ದಟ್ ಅವ್ರ ಪೂಜೆ ಆಗೋವರೆಗೂ ಹಸಿವಾಗೋದಿಲ್ಲ. ನಿಜವಾಗ್ಲೂ ಲಿಟ್ರಲಿ ಹೇಳ್ತೀನಿ, ನೀವು ಒಂದು ಲೋಟ ಕುಡಿದ್ಬಿಟ್ರೆ ನಿಮ್ಮ ಮಧ್ಯಾಹ್ನ ಊಟದವರೆಗೂ ಹಸಿವೆ ಆಗೋದಿಲ್ಲ ನಿಮಗೆ. ನೋಡಿ, ಇದಾಗಿದೆ, ನೋಡ್ತಾ ಇರ್ಬೋದು, ಗಟ್ಟಿ ಬಂದಿದೆ. ಆಗಿದೆ. ಈಗ ಆಫ್ ಮಾಡಿಬಿಟ್ಟು ಒಂದು ಗ್ಲಾಸ್ಗೆ ಒಂದು 2 ನಿಮಿಷ ಬಿಟ್ಟು ನಾನು ಲೋಟಕ್ಕೆ ಹಾಕ್ತೀನಿ. ತುಂಬ ಬಿಸಿ ಇದೆ. ನೋಡಿ, ಕಲರ್ನು ಎಷ್ಟು ಚೆನ್ನಾಗಿದೆ. ನಿಮಗಿಲ್ಲಿ ಕಾಣಿಸ್ತಿರ್ಬೋದು, ಅದು ಟೆಕ್ಸ್ಚರ್ ಒಂಥರ ಇದೆ. ರಾಗಿದು ಮೊಳಕೆ ಬರೆಸಿ ಹಾಕ್ತಾರೆ, ಹಾಗಾಗಿ ತುಂಬಾ ಒಳ್ಳೆಯದು. ರಾಗಿದು ಕಾಣಿಸ್ತಾ ಇರ್ಬೋದು. ಅದರ ಜೊತೆಗೆ ಬೇರೆ ಬೇರೆ ಸಿರಿಧಾನ್ಯಗಳದ್ದು ಒಂಥರ ಪುಡಿ ಥರ ಇದೆ. ನವಣೆ, ಕೊರ್ಲ, ನಾನು ಕೆಲವೊಂದು ಡಾಕ್ಟರ್ ಖಾದರ್ ವಲಿ ಅವ್ರದ್ದು ವೀಡಿಯೋಸ್ ನೋಡ್ತಾ ಇರ್ತೀನಲ್ಲ, ಅದಕ್ಕೆ 1-2 ಸಿರಿಧಾನ್ಯಗಳು ಗೊತ್ತು ಹೆಸರು ನನಗೆ. ಇದು ಗಟ್ಟಿ ಇದೆ. ನೀವು ಬೇಕಂದರೆ ಇಷ್ಟು ಗಟ್ಟಿ ಬೇಡ ಅಂತಂದರೆ ಒಂದು ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊಳ್ಳಿ, ಹಾಲು ಬೆಲ್ಲ. ಇಲ್ಲ ಅಂತಂದರೆ ಮಜ್ಜಿಗೆ, ಉಪ್ಪು. ಇದು 1-2 ನಿಮಿಷ ಆರಿದ ಮೇಲೆ ನಾನು ನಿಮಗೆ ಲೋಟಕ್ಕೆ ಹಾಕಿ ತೋರಿಸ್ತೀನಿ. ನೋಡಿ, ಇದು ಆರಿದೆ, ಅಷ್ಟೇನು ಬಿಸಿ ಇಲ್ಲ, ಸ್ವಲ್ಪ ಉಗುರು ಬೆಚ್ಚಗಿದೆ. ಸೊ ಈಗ ಇದನ್ನು ಲೋಟಕ್ಕೆ ಹಾಕ್ತಾಯಿದ್ದೀನಿ. ನಾನೊಂದು ಸ್ವಲ್ಪ ಹಾಲು ಹಾಕಿದ್ದೀನಿ ಇದರಲ್ಲಿ. ಸೊ ಹಾಲಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಹಾಲು ಹಾಕಿದ್ದೀನಿ. ಸೊ ಅದಕ್ಕೀಗ ನಾನು ಒಂದು ಸ್ಪೂನ್ ಜೇನುತುಪ್ಪ ಹಾಕ್ತಾಯಿದ್ದೀನಿ. ನಾಗಲೇ ಹೇಳ್ದಾಗೆ ನೀವು ಬೇಕಂದರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲಾಂದರೆ ಉಪ್ಪು ಮಜ್ಜಿಗೆ ಹಾಕ್ಕೊಳ್ಳಿ. ಸೊ ಈಗ ಇದು ಕುಡಿಯೋದಕ್ಕೆ ರೆಡಿ. ನೋಡ್ತಾ ಇದ್ರಲ್ವಾ, ಬಿಸಿ ಬಿಸಿ ಮಿಲೆಟ್ ಹೆಲ್ತ್ ಮಿಕ್ಸ್ ವಿತ್ ಹನಿ ಜೇನುತುಪ್ಪದೊಂದಿಗೆ ರೆಡಿಯಾಗಿದೆ. ಹೇಗಿದೆ ಅಂತ ಹೇಳ್ತೀನಿ ನಿಮಗೆ. ಆಲ್ರೆಡಿ ಚೆನ್ನಾಗಿದೆ, ನಾನು ಯೂಸ್ ಮಾಡ್ತಾಯಿದ್ದೀನಿ, ಬಟ್ ವಿಡಿಯೋಗೋಸ್ಕರ. ನೋಡಿ, ರೆಡಿಯಾಗಿದೆ ಮಿಲೆಟ್ ಹೆಲ್ತ್ ಮಿಕ್ಸ್ ವಿತ್ ಹನಿ ಜೇನುತುಪ್ಪದೊಂದಿಗೆ. ನಾನು ಟ್ರೈ ಮಾಡಿ ಹೇಳ್ತೀನಿ ನಿಮ್ಗೆ ಹೇಗಿದೆ ಅಂತ. ಸೂಪರ್, ತುಂಬ ಚೆನ್ನಾಗಿದೆ ಜೇನುತುಪ್ಪದೊಂದಿಗೆ. ಸೊ ಏಲಕ್ಕಿ ವಾಸನೆ ಘಮ್ ಅಂತ ಬರ್ತಾ ಇದೆ. ಲಿಟ್ರಲಿ ಹೇಳ್ತಾ ಇದ್ದೀನಿ, ನಾನು ತಂದು 1 ವರ್ಷ ಆಯಿತು, ಇನ್ನೂ ಏಲಕ್ಕಿ ಘಮ ಹಾಗೇ ಇದೆ. ಅವ್ರು ಹೇಳಿದ ಪ್ರಕಾರ ಏನಂತಂದರೆ, ನಾನು ಈ ಥರ ಅಬ್ರಾಡ್ಗೆ ಹೋಗ್ತಾ ಇದ್ದೀನಿ, ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ, ನೀವು ಯಾವ ಪ್ಯಾಕೆಟ್ ಯೂಸ್ ಮಾಡ್ತೀರೋ ಅದನ್ನು ಏರ್ ಟೈಟ್ ಕಂಟೈನಲ್ಲಿ ಹಾಕಿಟ್ಕೊಳ್ಳಿ. ಯೂಸ್ ಮಾಡದಿರೋ ಅಂಥದ್ದು, ಲೈಕ್ ಇನ್ನೂ ಎಕ್ಸ್ಟ್ರಾ ತಂದಿರ್ತೀನಲ್ವ, ಅದನ್ನು ಫ್ರಿಡ್ಜಲ್ಲಿ ಇಡಿ ಅಂತ ಹೇಳಿದರು. ಸೊ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಎಷ್ಟು ಬೇಕೋ ಅಷ್ಟೇ ತಗೊಂಡು ಇಟ್ಕೊಂಡಿದ್ದೀನಿ. ವಾರಕ್ಕೆ ಎಷ್ಟು ಬೇಕೋ ಅಷ್ಟು ಡಬ್ಬದಲ್ಲಿ ಮಾತ್ರ ಹಾಕಿಟ್ಟಿರ್ತೀನಿ. ತುಂಬ ಚೆನ್ನಾಗಿದೆ. ಏಲಕ್ಕಿ ಘಮ ತುಂಬ ಘಮ್ ಅಂತ ಬರ್ತಾ ಇದೆ. ಸೊ ಈ ಮಿಲೆಟ್ ಹೆಲ್ತ್ ಮಿಕ್ಸ್ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ತರಿಸ್ಕೊಳ್ಳಿ. ಸುಧಾ ಅವ್ರ ನಂಬರ್ ನಾನು ಕೊಟ್ಟಿರ್ತೀನಿ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡ್ಬೋದು ಅಥವಾ ನೀವು ಕಾಲ್ ಆದರೂ ಮಾಡ್ಬೋದು. ಅವ್ರು ರಿಸೀವ್ ಮಾಡ್ತಾರೆ, ಮಾತಾಡ್ತಾರೆ, ಆ್ಯಂಡ್ ಇವನ್ ವಾಟ್ಸಪ್ಗೂ ರಿಪ್ಲೈ ಮಾಡ್ತಾರೆ. ತುಂಬ ಒಳ್ಳೆ ಲೇಡಿ. ಸೊ ಆನಿ ಹೆಲ್ತ್ ಮಿಕ್ಸ್, ಮಿಲೆಟ್ ಹೆಲ್ತ್ ಮಿಕ್ಸ್
ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡಿ. ಈ ಮಿಲೆಟ್ ಹೆಲ್ತ್ ಮಿಕ್ಸ್ ಪ್ರಾಡಕ್ಟ್ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು, ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆಗಿರೋರು ಬೆಲ್ ಐಕನ್ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಹೊಸ ವ್ಲಾಗ್ ನಿಮಗೆ ನೋಟಿಫೈ ಆಗುತ್ತೆ. ಡೂ ಫಾಲೋ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ನಮಸ್ತೆ ಎಲ್ರಿಗೂ. ನಮಸ್ತೆ ಕರ್ನಾಟಕ.